ಅಂಡರ್ ಐ ಪಫಿನೆಸ್ ಅಂತ ಹೇಳ್ತೀವಿ. ಹೆಚ್ಚಾಗಿ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡುವಂತವ್ರಿಗೆ, ನೈಟ್ ಶಿಫ್ಟ್ ಮಾಡುವಂತವ್ರಿಗೆ ಅಥವಾ ತುಂಬಾ ಹೊತ್ತು ಮೊಬೈಲ್ ನೋಡೋದ್ರಿಂದ ಕೂಡ ಅಂಡರ್ ಐ ಪಫಿನೆಸ್ ಬರುವಂತ ಚಾನ್ಸಸ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಸೀರಮ್ಗಳ ಅಗತ್ಯ ಖಂಡಿತ ಇರೋದಿಲ್ಲ, ಅಥವಾ ಯಾವುದೋ ಕೆಮಿಕಲ್ ಆಯಿಂಟ್ಮೆಂಟ್ ಗಳನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಪಫಿನೆಸ್ ಖಂಡಿತವಾಗ್ಲೂ ಹೋಗೋದಿಲ್ಲ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಇವತ್ತು ಅಂಡರ್ ಐ ಪಫಿನೆಸ್ಗೆ ಯಾವ ರೀತಿ ಮನೇಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಆಲಿವ್ ಆಯಿಲ್ ಜೊತೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಇದನ್ನ ಐಪ್ಯಾಡ್ ರೀತಿ ಅಪ್ಲೈ ಮಾಡ್ಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಕೂಡ ನ್ಯಾಚುರಲ್ ಆಗಿ ಪಫಿನೆಸ್ ರೆಡ್ಯೂಸ್ ಆಗೋದ್ರ ಜೊತೆಗೆ ತುಂಬಾನೇ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ಇನ್ನು ಡಾರ್ಕ್ ಸರ್ಕಲ್ನು ರೆಡ್ಯೂಸ್ ಮಾಡಬೇಕು, ಜೊತೆಗೆ ಸ್ಟ್ರೆಸ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋರು ತಣ್ಣಗಿರೋ ಹಾಲನ್ನ ಕಾಟನ್ ಪ್ಯಾಡ್ ಅಲ್ಲಿ ಡಿಪ್ ಮಾಡ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಅವಾಗ ಕೂಡ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಆಗುತ್ತೆ, ನಿಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದು ಯಾವುದಕ್ಕೂ ಟೈಮ್ ಇಲ್ಲ, ತುಂಬಾ ಇನ್ಸ್ಟೆಂಟ್ ಆಗಿ ಬೇಕು ಅನ್ನೋರು ಮನೇಲೆ ಮಾಡಿಟ್ಕೊಂಡಿರುವಂತ ರೋಸ್ ವಾಟರ್ನ ಕೂಡ ಕಾಟನ್ ಪ್ಯಾಡ್ ಅಲ್ಲಿ ಅಥವಾ ಐಪ್ಯಾಡ್ ಅಲ್ಲಿ ಡಿಪ್ ಮಾಡ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಂಡು 20 ನಿಮಿಷ ಬಿಟ್ಟು ವಾಶ್ ಮಾಡಿ. ಇದರಿಂದ ತುಂಬಾ ಫಾಸ್ಟ್ ಆಗಿ ಡಾರ್ಕ್ ಸರ್ಕಲ್ಸ್ ರೆಡ್ಯೂಸ್ ಆಗುತ್ತೆ, ಜೊತೆಗೆ ಸೂದಿಂಗ್ ಎಫೆಕ್ಟ್ ನಿಮ್ದಾಗತ್ತೆ. ಹೀಗೆ ಮನೇಲಿ ಸಿಗುವಂತ ಪ್ರಾಡಕ್ಟ್ಸ್ ಗಳಿಂದ ಅಂಡರ್ ಐ ಡಾರ್ಕ್ ಸರ್ಕಲ್ ಜೊತೆಗೆ ಪಫಿನೆಸ್ ನ ಕೂಡ ಕಡಿಮೆ ಮಾಡ್ಕೊಳ್ತಾ ಬನ್ನಿ.